सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शांति शांति शांति। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरेत्। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಪಂಚದಶಿ ಪ್ರಾರಂಭ ನಾಳೆ ಜನವರಿ ಮಂತ್ ಬಂದ್ರೆ 3 years ಆಗತ್ತೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಕಾಕತಾಳೀಯ ನ್ಯಾಯ ಇವತ್ತು ಕೂಡ ಗೀತಾ ಜಯಂತಿ ಮತ್ತೆ ವೈಕುಂಠ ಏಕಾದಶಿ ಸಾಮಾನ್ಯವಾಗಿರ್ತಕ್ಕಂತಹ ದಿನಗಳಲ್ಲಿ ಏನು ಒಂದು ಪಾರಾಯಣ ಮತ್ತೆ ಏನೊಂದು ಉಪಾಸನೆಗಳನ್ನ ಧರ್ಮಗಳನ್ನ ಅನುಸರಿಸ್ತೀವಿ, ಇಂತಹ ಒಂದು ವಿಶೇಷ ದಿನಗಳಲ್ಲಿ ನಮಗೆ ಹೆಚ್ಚು ಪುಣ್ಯ ಸಂಪಾದನೆಯ ದಿನ ಅಂತ. ಹಾಗಾಗಿ ಇವತ್ತು ವಿಮಲಾನಂದ ಅವರ ಯೋಗ ಸೆಂಟರ್ಲಿ ಭಗವದ್ಗೀತೆ ಪಾರಾಯಣ. ಭಗವದ್ಗೀತೆ ಪಾರಾಯಣಕ್ಕೆ ಅಲ್ಲಿ ಆಫ್ಲೈನ್ ಅಲ್ಲಿ ಕೂಡ ಒಂದು 25 ಜನ ಇದ್ರು. ಆನ್ಲೈನ್ ಅಲ್ಲಿ ಕೂಡ ಒಂದು 20 ಜನ ಇದ್ರ. ಎಷ್ಟು ಜನ ಇದ್ರಿ ಗೊತ್ತಿಲ್ಲ. ನಿಮ್ಲವ್ರೆ ಎಷ್ಟು ಜನ ಇದ್ರು ಗೊತ್ತಾಯ್ತಾ? ಇಲ್ಲ ಸರ್, ಕೌಂಟ್ ಮಾಡ್ಕೊಂಡಿಲ್ಲ. ಬೇಕಂತ ಒಂದು ಎಲ್ಲ ಒಂದು 50 ಜನ ಇವತ್ತು ನಮ್ಮ ಈ ಒಂದು ನಿಮ್ಲವರ ಪರಿಶ್ರಮ ಮತ್ತೆ ನಿಮ್ಲವ್ರ ಜೊತೆ ಎಲ್ಲ ಟೀಮು, ಆಮೇಲೆ ರಾಧಿಕಾ ಅವ್ರದ್ದು ನೇತೃತ್ವ, ವೀಣಾ ಅವ್ರದ್ದು ಪ್ರಸಾದ ಸೇವೆ, ತುಂಬಾ ಆನಂದವನ್ನ ತಂದುಕೊಡ್ತೀವಿ ಇವತ್ತು. ಈ ಸಾಮಾನ್ಯವಾಗಿ ಆನ್ಲೈನ್ ಕ್ಲಾಸಸ್ ಮಾಡಿದ್ಮೇಲೆ ಜನರಲ್ ಆಗಿ ಏನಾದ್ರು ಮಾತನಾಡ್ಬೇಕಂದ್ರೆ ಸಡನ್ ಆಗಿ ಫ್ಲಾಶ್ ಆಗೋದಿಲ್ಲ. ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಿ ಒಂದು ಮೈಂಡ್ ಸೆಟ್ ಆಗಿದೆ ಅಂತ ಅನಿಸ್ತು. ಏನು ಟೈಮ್ ಆಗಿರೋದ್ರಿಂದ ಪ್ರಸಾದ್ ತಗೋಬೇಕಂತ ಹೇಳಿ ಮಾತಾಡ್ಲಿಲ್ವೋ ಅಂತನೂ ಕೂಡ ವಿಶೇಷವಾಗಿ ಗೀತೆದ ಮೇಲೆ ಮಾತಾಡಕ್ ಆಗ್ಲಿಲ್ಲ. ವಿಶೇಷವಾಗಿ ನಾವು ಗೀತೆಯನ್ನ ನೋಡುವಾಗ 1-2 ನಿಮಿಷ ಅದರ ಮೇಲೆ ಮಾತಾಡ್ತೀನಿ.
ಅಲ್ಲಿ ಮೊದಲು ವಿರಾಟ್ ರೂಪ ದರ್ಶನ ಆಗಿರ್ತಕ್ಕಂತಹದ್ದು ಸಂಜಯನಿಗೆ. ನಾವು 11ನೇ ಅಧ್ಯಾಯ ನೋಡಿದೀವಿ ಅಂತಂದ್ರೆ ಅವನು ಹೇಳ್ತಕ್ಕಂತಹದ್ದು ಮೊದಲು ಧೃತರಾಷ್ಟ್ರನಿಗೆ ಹೇಳ್ತಾನ ತನ್ನ ಅಗಾಧವಾಗಿರ್ತಕ್ಕಂತಹ ವಿರಾಟ್ ರೂಪವನ್ನ ದಿವಿಸೂರ್ಯ ಸಹಸ್ರಸ್ಯ ಅಂತೇಳಿ ಅನೇಕ ದಿವ್ಯಾಭರಣ ಅಂತೇಳಿ ಸಂಜಯ ಮಾತನಾಡ್ತಕ್ಕಂತಹದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಈ ವಿಶೇಷವಾಗಿರ್ತಕ್ಕಂತಹ ದರ್ಶನ ಅಥವಾ ಒಂದು ಭಾಗ್ಯ ಪ್ರತ್ಯಕ್ಷಕ್ಕಿಂತನೂ ಕೂಡ ಅಂದ್ರೆ ಸ್ಥೂಲವಾಗಿಕ್ಕಿಂತನೂ ಕೂಡ ಸೂಕ್ಷ್ಮವಾಗಿ ಬೇಗ ತಲುಪುತ್ತೆ ಅಂತಕ್ಕಂತಹದ್ದು. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಇಳಿತದಂತ ಅರ್ಥ ಆಗುತ್ತೆ. ಆದ್ರೆ ವಿಜ್ಞಾನ ಈಗೇನ್ ಮಾಡ್ತಾ ಇದೆ ಅಂತಂದ್ರೆ ಸ್ಥೂಲದಿಂದ ಸೂಕ್ಷ್ಮ ಹುಟ್ಟಿದೆ ಅಂತಕ್ಕಂತಹದ್ದು. ಆದರೆ ಗೀತೆಯನ್ನ ನೋಡಿದ್ವಿ ಅಂತಂದ್ರೆ ಸೂಕ್ಷ್ಮದಿಂದ ಸ್ಥೂಲ, ಶಾಸ್ತ್ರ ಎಲ್ಲಾನು ಸೂಕ್ಷ್ಮದಿಂದ ಸ್ಥೂಲ ಅಂತ ಹೇಳುತ್ತೆ. ಹಾಗಾಗಿ ನಮಗೆ ಅರ್ಜುನ ಏನನ್ನ ನೋಡಿದ್ನೋ ಅಂತಹ ಒಂದು ನೇರವಾದ ಪ್ರತ್ಯಕ್ಷ ಇಂದ್ರಿಯ ಜನ್ಯ ದೃಶ್ಯ ಕಾಣದೇ ಇದ್ರೂ ಕೂಡ ಯಾವ ಸಂಜಯನಿಗೆ ಸೂಕ್ಷ್ಮ ರೂಪದಲ್ಲಿ ಒಂದು ಆ ಭಗವಂತನ ವಿರಾಟ್ ರೂಪ ಅದು ಇವತ್ತು ಎಲ್ಲರ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿರ್ತಕ್ಕಂಥದ್ದು ನೋಡಿದಾಗ ಎಲ್ಲರಲ್ಲಿ ಮನಸ್ಸಿನಲ್ಲಿ ಆ ಶಾಸ್ತ್ರದ ಬಗ್ಗೆ ಇರತಕ್ಕಂತಹ ಒಂದು ಅಂದ್ರೆ ತಿಳುವಳಿಕೆಯಿಂದ ಬಂದಿರತಕ್ಕಂತಹ ಜ್ಞಾನದಿಂದ ಮಾಡತಕ್ಕಂತಹ ಭಕ್ತಿ ಸೇವೆ ಎಷ್ಟು ಪರಿಶುದ್ಧ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಇಷ್ಟು ನಿರಂತರವಾಗಿ ಈ ಸತ್ಸಂಗದ ಒಂದು ನಿರಂತರ ಸೇವೆ ನಮ್ಮ ಮನಸ್ಸನ್ನ ಗೊತ್ತಾಗದಂತೆ ಎಷ್ಟು ಪರಿಶುದ್ಧಗೊಳಿಸುತ್ತೆ ಅಂತಕ್ಕಂತಹದ್ದು ಇವತ್ತು ನಡೆದಿರ್ತಕ್ಕಂತಹ ಒಂದು ಘಟನೆ ಸಾಕ್ಷಿ. ಸೂಕ್ಷ್ಮ ರೂಪದಲ್ಲಿ ಎಲ್ಲರಿಗೂ ಕೂಡ ಆ ಆನಂದ ಅಂತಕ್ಕಂತಹದ್ದು ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾ ಈ ಪಂಚದಶಿಯು ಕೂಡ ಇವತ್ತೇನು ನಾವು ಈ 48, 49 ಶ್ಲೋಕಗಳನ್ನು ಮಾತನಾಡಿದ್ದೀವಿ, 47, 48 ಅಲ್ಲಿ ಕೂಡ ಈ ಪರೋಕ್ಷ ಜ್ಞಾನವೇ ಇನ್ನು ಅಪರೋಕ್ಷ ಆಗೋದಕ್ಕಿಂತ ಪೂರ್ವದಲ್ಲಿ ಪರೋಕ್ಷ ಜ್ಞಾನವೇ ದುಃಖವನ್ನ ನಿವೃತ್ತಿ ಮಾಡುತ್ತೆ. ಅವನು ತಾಪ ಏನು ದಶಮೋ ನ್ಯಾಯದಲ್ಲಿ ಅವನು ಇದನಯ್ಯ ಅಂತ ಹೇಳ್ತಕ್ಕಂಥ ಒಂದು ಆಶ್ವಾಸನೆ ಹೆಂಗ ಅವನ ದುಃಖವನ್ನ ಅಳೋದನ್ನು ನಿಲ್ಲಿಸ್ನೋ ಹಾಗೆ ನಮಗೆ ಇನ್ನೂ ಅಪರೋಕ್ಷ ಜ್ಞಾನ ಆಗದೇ ಇದ್ರೂ ಕೂಡ ಪರೋಕ್ಷ ಜ್ಞಾನ ಇಷ್ಟರ ಮಟ್ಟಿಗೆ ಒಂದು ಬದಲಾವಣೆಯನ್ನ ತಂದಿದೆ ಅಂತಕ್ಕಂತಹ ಒಂದು ಸಂತೋಷ ಮತ್ತೆ ಇದರಿಂದ ನಮಗೆ ಇನ್ನಷ್ಟು ಉತ್ಸಾಹ ಪಾಠ ಮಾಡೋದ್ರಲ್ಲಿ ಹೆಚ್ಚು ಉತ್ಸಾಹ ಇಮ್ಮಡಿ ಆಗ್ತಕ್ಕಂಥದ್ದು ಇವತ್ತಿನ ಘಟನೆ ನಿದರ್ಶನ ಆಯ್ತು ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ಪರೋಕ್ಷ ಜ್ಞಾನದ ಬಗ್ಗೆ ಅಂದ್ರೆ ಸಪ್ತ ಭೂಮಿಕೆಗಳನ್ನ ಹೇಳಿ ಅಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಶೋಕ ನಿವೃತ್ತಿ ಅಂತ ತಿಳಿಸ್ಕೊಟ್ಟು ನಿರಂಕುಶ ತೃಪ್ತಿ ಅಂತಕ್ಕಂಥದ್ದು ಹೇಳಿದರು. ಮತ್ತೆ ಯಾಕೆ ನೇರವಾಗಿ ಅಪರೋಕ್ಷ ಜ್ಞಾನವನ್ನೇ ಹೇಳ್ಬೋದಾಗಿತ್ತು ನೀವು, ಈ 5 ಸ್ಟೆಪ್ಸ್ಗಳನ್ನ ಯಾಕೆ ತಗೊಂಡ್ ಬಂದ್ರಿ ಅಂತ ಹೇಳಿ ಆ ಪೂರ್ವ ಪಕ್ಷಿ ಮತ್ತೆ ಮುಂದ ಹೀಗೆ
ಅವನು ಈ 50ನೇ ಶ್ಲೋಕದಲ್ಲಿ ಅದನ್ನ ಅವನು ಆರ್ಗ್ಯುಮೆಂಟ್ ಮಾಡ್ತಾನೆ. ಈ ಅದಕ್ಕಿಂತ ಮೊದಲು 49ನೇ ಶ್ಲೋಕ ಅಪರೋಕ್ಷ ಜ್ಞಾನ ಅಂತಂದ್ರೆ ಏನು, ಅದರದ್ದು ವಿಶೇಷತೆ ಅಂತಕ್ಕಂಥದ್ದೇನಂತ ಹೇಳಿ ಈಗ ಮತ್ತೆ ಪೂರ್ವ ಪಕ್ಷಿ ಅವನು ಪರೋಕ್ಷ ಜ್ಞಾನದ ಬಗ್ಗೆ, ಹೇಗೆ ಪರೋಕ್ಷ ಜ್ಞಾನ ತಕ್ಷಣಕ್ಕ ವಿಕ್ಷೇಪ ಆವರಣ ಅಜ್ಞಾನ ನಾಶವಾಗುತ್ತಂತ ಹೇಳಿದ್ರಲ್ವಾ, ಅವು ಸುಳ್ಳಂತ ಆಯ್ತಲ್ವಾ, ಅವು ಅಜ್ಞಾನದಿಂದ ಕಾಣಿಸಿಕೊಂಡಿದ್ದು, ಹಾಗಾಗಿ ಅದು ಸುಳ್ಳು, ಪರೋಕ್ಷ ಜ್ಞಾನಗಳಿಗೆ ಅದೆಲ್ಲ ಬಿದ್ದು ಹೋಗುತ್ತೆ ಅಂತ ಆಯ್ತು. ಮತ್ತೀಗ ಅಪರೋಕ್ಷ ಜ್ಞಾನದಿಂದ ನಿರಂಕುಶ ತೃಪ್ತಿ, ದುಃಖ ನಿವೃತ್ತಿ ಅಂತ ಹೇಳಿದ್ಮೇಲೆ ಹಾಗಿತ್ತಂದ್ರೆ ಪರೋಕ್ಷ ಜ್ಞಾನನು ಕೂಡ ಮಿಥ್ಯಾಕಲ್ಪನೆ ಅಂತಕ್ಕಂಥದ್ದನ್ನ ಟಾಪಿಕ್ ತಗೊಂಡು ಎಲಾಬ್ರೇಟ್ ಮಾಡ್ತಾರೆ. ಈಗ ಡಿಸ್ಕಷನ್ ಅದೇ ಇರ್ತಕ್ಕಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ 49 ಶ್ಲೋಕನ್ನ ಒಂದು ನೋಡ್ಬಿಟ್ಟು ಆಮೇಲೆ ಅದಕ್ಕೆ ಹೋಗೋಣಂತರಿ. ಅಯಮಿತ್ಯ ಪರೋಕ್ಷತ್ವಂ ಉಕ್ತಂ ತದ್ವಿವಿಧಂ ಭವೇತ್ ವಿಷಯ ಸ್ವಪ್ರಕಾಶತ್ವಾತ್ ಧಿಯಾತ್ವೇವಂ ತದೀಕ್ಷಣಾತ್. ಅಯಂ ಇತಿ ಅಪರೋಕ್ಷತ್ವಂ ಉಕ್ತಂ. ಅಯಂ ಇತಿ ಅಪರೋಕ್ಷತ್ವಂ ಉಕ್ತಂ, ಯಾವುದನ್ನ ನಾವು ಅಪರೋಕ್ಷ ಅಂತ ಹೇಳ್ತೀವಿ, ತತ್ ದ್ವಿವಿಧಂ ಭವೇತ್. ತತ್ ದ್ವಿವಿಧಂ ಭವೇತ್ ಅಂದ್ರೆ ಅದು ಎರಡು ರೀತಿಯಾಗಿರ್ತಕ್ಕಂತಹ ವಿಧಾನ ಇದೆ, ಎರಡು ರೀತಿಯಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಹೇಳಲ್ಪಟ್ಟಿದೆ. ಏನದು ಎರಡು ರೀತಿಯಾಗಿರ್ತಕ್ಕಂಥದ್ದು ಅಪರೋಕ್ಷ ಅಂತಕ್ಕಂಥದ್ದರೆ ವಿಷಯ ಸುಪ್ರಕಾಶತ್ವಾತ್ ಧಿಯಾ ಅಪಿ ಏವಂ ತದೀಕ್ಷಣಾತ್. ಇವರು ಈ ಅಪರೋಕ್ಷ ಜ್ಞಾನ ಅಂತಕ್ಕಂಥದ್ರ ವರ್ಣನೆ ಅದು ಸ್ವಯಂ ಪ್ರಕಾಶವಾಗಿರ್ತಕ್ಕಂತಹದ್ದು ಒಂದು, ಮತ್ತೆ ಆ ಸ್ವಯಂ ಪ್ರಕಾಶವಾಗಿರ್ತಕ್ಕಂತಹದ್ದು ಬುದ್ಧಿಯ ಮೂಲಕ ನೋಡಲ್ಪಡ್ತಕ್ಕಂತಹದ್ದು. ಹೀಗೆ ಎರಡು ರೀತಿಯಾಗಿ ಅಪರೋಕ್ಷ ಜ್ಞಾನದ ವಿಧಾನವನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದರ ಸ್ವಯಂ ಪ್ರಕಾಶ ಅಂತಕ್ಕಂಥದಕ್ಕೆ ಮುಂದೆ ದೀರ್ಘವಾಗಿ ಅದರ ವಿವರಣೆ ಕೊಡ್ತಾರೆ. ಈಗ ಜಸ್ಟ್ ಒಂದು ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ತನಗಿಂತ ಹೊರಗಿರ್ತಕ್ಕಂತಹದ್ದು. ಆ ಪರೋಕ್ಷ ಜ್ಞಾನ ಆದಗಳಿಗೆ ಹೇಗೆ ನಮಗೆ ಮೊದಲು ವಿಕ್ಷೇಪ ಇದ್ದಾಗ ಎಲ್ಲ ನಾನೇ ನೋಡ್ತಾ ಇದ್ದೀನಿ, ನಾನೇ ನಡೀತಾ ಇದ್ದೀನಿ, ನಾನ್ ಮಾಡಿದ್ರೆ ಆಗತ್ತೆ, ನನ್ನಿಂದ ಎಲ್ಲ ಇರ್ತಕ್ಕಂಥದ್ದು ಅಂತ ಹೇಳ್ತಿದ್ವಿ ನಾವು. ಇಲ್ಲಪ್ಪ ಇದಕ್ಕೆಲ್ಲನೂ ಒಬ್ಬನು ಕಾರಣಾಗಿದ್ದಾನೆ ಅಂತಕ್ಕಂಥದ್ದನ್ನ ಯಾವಾಗ ನಾವು ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ನಾನೊಂದು ಎಕ್ಸಾಂಪಲ್ ಕೊಡ್ತಕ್ಕಂತಹದ್ದೇನಂದ್ರೆ, ನಮ್ಮ ಎದುರುಗಡೆ ಇರ್ತಕ್ಕಂಥವ್ರನ್ನ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ನಮಗೆ ಮೊದಲೆಲ್ಲ ಪರೋಕ್ಷ ಜ್ಞಾನ ಇಲ್ಲದೆ ಇದ್ದಾಗ, ವಿಕ್ಷೇಪದ ಅವಸ್ಥೆಯಲ್ಲಿದ್ದಾಗ ಹೇಗೆ ನೋಡ್ತೀಯ ಅಂದ್ರೆ ನಾನು ಕಣ್ಣಿನಿಂದ ನೋಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ಈಗ ಶ್ರವಣ ಎಲ್ಲ ಆದ್ಮೇಲೆ ಈಗ ನಮಗೆ ಗೊತ್ತಾಗ್ತಾ ಇದೆ. ಸೊ ನಮ್ಮ ಕಣ್ಣಿನಿಂದ ನೋಡಿದಾಗಲೂ ಕೂಡ ಈ ಮಧ್ಯದಲ್ಲಿ ಆ ಬೆಳಕು ಅಂತಕ್ಕಂಥದ್ದು ಬೇಕು. ಆ ಬೆಳಕು ಅಂತಕ್ಕಂಥದ್ದು ಇದ್ದಾಗ ಮಾತ್ರ ನಮಗೆ ಎದುರುಗಡೆ ಇರ್ತಕ್ಕಂಥವನು ಗೋಚರ ಆಗ್ತಾನೆ. ಬೆಳಕು ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ನಿನ್ನ ಕಣ್ಣು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಕತ್ತಲನ್ನ ಭೇದಿಸಿಕೊಂಡು ವಸ್ತುವನ್ನ ನೋಡಷ್ಟು ಯೋಗ್ಯತೆ ಇಲ್ಲ. ಇಡೀ ಕಣ್ಣು ತೆಗೆದು ನೋಡಿದಾಗ ಏನು ರೂಪದಿಂದ ಜಗತ್ತು ಕಾಣ್ತಾ ಇದೆ ಬಣ್ಣ ಬಣ್ಣವಾಗಿ, ಆ ಎಲ್ಲ ಬಣ್ಣ ಅದು ಬೆಳಕಿನ ಕಾರಣದಿಂದ,
ಬೆಳಕು ಅಂತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ಇದು ಯಾವುದು ರೂಪ ಕಾಣಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಕಠೋಪನಿಷತ್ನಲ್ಲಿ, ಮುಂಡಕೋಪನಿಷತ್ನಲ್ಲಿ ಎಲ್ಲ ಬೆಳಕಿನ ಬಗ್ಗೆ ತುಂಬಾ ವಿವರವಾಗಿ ವರ್ಣನೆ ಮಾಡಿದ್ದಾರೆ. ಎಲ್ಲ ರೂಪಗಳಿಗೆ, ಬಣ್ಣಗಳಿಗೆ ಬೆಳಕೇ ಕಾರಣ ಅಂತ. ಇಲ್ಲ ಅಂತಂದ್ರೆ ಕತ್ನದಲ್ಲಿ ನೋಡಿ ನೀವು, ಯಾವ್ದು ರೂಪನೂ ಇಲ್ಲ, ಬಣ್ಣನೂ ಇಲ್ಲ. ನಾನು ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದೀನಿ ಅಂತ ನೀವು ಯಾವ್ದಾರ ಒಂದು ಚಿತ್ರ ಹಿಡ್ಕೊಂಡು ಹೇಳ್ಬೋದು. ಆದ್ರೆ ಆ ಬೆಳಕಿಂದ ಇದ್ದಿದ್ರೆ ಅದೇನು ಕಾಣೋದಿಲ್ಲ. ಅದಕ್ಕೆ ಹೇಗೆ ಒಂದು ವಸ್ತುವನ್ನ ನೋಡ್ಲಿಕ್ಕೆ ನಮಗೆ ಬೆಳಕು ಮುಖ್ಯನೋ, ಹಾಗೆ ನಮ್ಮ ಎಲ್ಲ ದೇಹದ ಇಂದ್ರಿಯದ ವ್ಯಾಪಾರ ಕೂಡ ನೀಡ್ಲಿಕ್ಕೆ ಆ ವಿರಾಟ್ ಪುರುಷನಾಗಿರ್ತಕ್ಕಂತಹ, ಹಿರಣ್ಯ ಗರ್ಭನಾಗಿರ್ತಕ್ಕಂತಹ ಆ ಈಶ್ವರನೇ ಕಾರಣ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ನಮ್ಮ ವಿಕ್ಷೇಪ ಬಲಿಷ್ಠವಾಗಿರ್ತಕ್ಕಂತಹದ್ದು ಲೂಸ್ ಆಗುತ್ತೆ. ಯಾವಾಗ ನಮ್ಮ ಅಹಂಕಾರ ಮೃದುವಾಗತ್ತಾ, ಸೊ ಆಗ ನಾವು ಇನ್ನೊಂದು ಶಕ್ತಿಯನ್ನ, ಇನ್ನೊಂದು ವಸ್ತುವನ್ನ, ನಮ್ಗಿಂತ ದೊಡ್ಡದಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಗೋಚರ ಆಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾವು ಇಂದಿನ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಏನು ಈ ಪರೋಕ್ಷ ಜ್ಞಾನ ಇದೆ, ಇನ್ನೂ ನಮಗೆ ದೀರ್ಘವಾಗಿ ಅದರದ್ದು ಬೆಳಕಾಯಿತು ಅಂತಂದ್ರೆ ಕರ್ಮಜನ್ಯವಾಗಿರ್ತಕ್ಕಂತಹ ಏನು ಒಂದು ಸಂಸಾರ ಇದೆಯೋ ಅದರ ತಾಪನು ಕಡಿಮೆ ಆಗಿಬಿಡ್ತದೆ. ಅಷ್ಟು ಶಕ್ತಿ ಇದೆ ಅದರಲ್ಲಿ, ಶ್ರವಣದಲ್ಲಿ, ಪರೋಕ್ಷ ಜ್ಞಾನದಲ್ಲಿ. ಯಾಕೆ ನಮಗಿನ್ನೂ ಆಗಿಲ್ಲ ಅಂತಂದ್ರೆ ಇನ್ನೂ ನಮಗೆ ಶುದ್ಧಿ ಇಲ್ಲದೆ ಇರೋದ್ರಿಂದ, ಈಗ ಕೇಳಿದ ಪರಿಣಾಮದಿಂದ ಚೇಂಜಸ್ ಆಗಿದೆ. ಆದ್ರೆ ಇನ್ನೂ ನಿಶ್ಚಯ ಬರಬೇಕು ಅಂದ್ರೆ ಇನ್ನೂ ಸ್ವಲ್ಪ ಶುದ್ಧಿ ಆಗ್ಬೇಕು. ಯಾವಾಗ ನಾವು ಶುದ್ಧಿ ಆಗ್ತಾ ಹೋಗ್ತೀವಿ ಆಗ ಈಶ್ವರನ ಇರುವಿಕೆ ಬಹಳ ಸ್ಪಷ್ಟವಾಗಿ, ಒಂದು ರೀತಿಯಿಂದ ಭಕ್ತಿ ಜ್ಞಾನದಿಂದ ಕೂಡಿರ್ತಕ್ಕಂತಹ ಭಕ್ತಿ ಬಂದ್ಬಿಡ್ತದೆ ಮನುಷ್ಯನಿಗೆ. ಇದು ಪರೋಕ್ಷ ಜ್ಞಾನದಿಂದ ಬರ್ತಕ್ಕಂತಹ ಲಾಭ. ಇನ್ನು ಯಾವಾಗ ನಮಗೆ ಪರೋಕ್ಷ ಜ್ಞಾನ ಸ್ಪಷ್ಟವಾಗುತ್ತಾ, ಆ ಪರೋಕ್ಷ ಜ್ಞಾನದಿಂದ ನಮಗೆ ಮತ್ತೊಂದು ರೀತಿಯಾಗಿರ್ತಕ್ಕಂತಹದ್ದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಇಲ್ಲಿ ಎರಡು ರೀತಿಯಾಗಿ ಹೇಳ್ತಾರೆ. ಯಾವುದನ್ನ ನಾವು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತ ಹೇಳಿದ್ವ, ಅಯಂ ಅಸ್ಮೀತಿ ಪುರುಷಃ ಅಂತ ಏನ್ ಹೇಳ್ತೀವಿ, ಈ ಅಯಂ ಇದನ್ನಲ್ವಾ, ಈಗ ಅಯಂ ಅಂತಕ್ಕಂಥ ಶಬ್ದ ನಮಗೆ ಇಲ್ಲಿವರೆಗೆ ಜೀವಭಾವದ್ದಿತ್ತು. ಆದ್ರೆ ಈಗ ಜ್ಞಾನ ಭಾವದಿಂದ ಕೂಡಿರ್ತಕ್ಕಂಥ ಅವನಿಗೆ ಈ ಅಪರೋಕ್ಷ ಜ್ಞಾನ ಆಗ್ಬೇಕಾಗ್ಯದ. ಯಾವಾಗ ಅವನಿಗೆ ಈ ಅಪರೋಕ್ಷ ಜ್ಞಾನದ ಒಂದು ತಿಳಿವು ಬರ್ತದೆ, ಆಗ ಅವನಿಗೆ ತಾನು ಸ್ವತಃ ಪರಮಾತ್ಮನೇ ಅಂತಕ್ಕಂತಹದ್ದು ಜ್ಞಾನ ಬರ್ತದೆ. ಮತ್ತೆ ಆ ಪರಮಾತ್ಮನ ಜ್ಞಾನ ಯಾವುದ್ರ ಮುಖಾಂತರ ಆಗತ್ತೆ ಅವನಿಗೆ ಅಂತಂದ್ರೆ ಶುದ್ಧವಾಗಿರ್ತಕ್ಕಂತಹ ಬುದ್ಧಿ. ಯಾಕಂದ್ರೆ ನಮಗೆ ದೇಹ ಇರೋವರೆಗೂ ಕೂಡ ಈ ಬುದ್ಧಿಯಿಂದನೇ ಅಯಂ ಅಂತ ಏನ್ ಕರಿತೀವಿ, ಅಯಂನಿಂದನೇ ನಮ್ಗಿರ್ತಕ್ಕಂಥದ್ದು, ಅದರಿಂದನೇ ನಮಗೆ ಅದರ ಸಾಕ್ಷಾತ್ಕಾರ ಆಗ್ಬೇಕು. ಸೊ ಹಾಗಾಗಿ ಆ ಅಪರೋಕ್ಷ ಅಂತಕ್ಕಂಥದ್ದು ಯಾವುದು ಆ ಪರಮಾತ್ಮನ ವಸ್ತು, ಶಕ್ತಿ ಅಥವಾ ಸತ್ತು ಚಿತ್ತ ಆನಂದ ಅಂತ ಕರಿತೀವಿ, ಅದು ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು. ಆ ಸ್ವಯಂ ಪ್ರಕಾಶವಾಗಿರ್ತಕ್ಕಂತಹ ಆ ಪರಮಾತ್ಮ ತತ್ವ ಈ ನಮ್ಮ ಬುದ್ಧಿಯಿಂದ ನೋಡಲ್ಪಡುತ್ತೆ, ಅಥವಾ ನಮ್ಮ ಬುದ್ಧಿಯಿಂದ ಅದು ಸೊ ಹೊರಗಿನ ವ್ಯವಹಾರವನ್ನು ಕೂಡ ನಮಗೆ ಆ ಅಪರೋಕ್ಷ ಜ್ಞಾನವೇ ಬುದ್ಧಿಯ ಮೂಲಕ
ಎಲ್ಲವನ್ನ ಅದೇ ಗ್ರಹಿಸುತ್ತೆ ಎಂತಕ್ಕಂತಹ ಒಂದು ನಾಲೆಡ್ಜ್ ಬರ್ತದೆ. ಯಾವುದನ್ನ ನಾವು ಕೇನೋಪನಿಷತ್ತು ಕೇನೇಷಿತಂ ಪ್ರೇಷಿತಂ ಮನಃ ಅಂತಂತೀವಿ. ಈಗ ನಮಗೆ ನಾನ್ ನೋಡ್ತಾ ಇದ್ದೀನಿ ಅಂತಕ್ಕಂಥದ್ದು ಏನು ಭಾವ ಇದೆಯೋ ಅದು ಪರೋಕ್ಷ ಜ್ಞಾನದಿಂದ ಬೆಳಕು ಅಂತಕ್ಕಂಥದ್ದು ಎಕ್ಸಾಂಪಲ್ ಕೊಟ್ಟೆ. ಅದೇ ಬೆಳಕು ಯಾವ್ದಿದೆಯೋ ಆ ಬೆಳಕು ಅದು ಹೊರಗಡೆ ಅಲ್ಲ, ಒಳಗಡೆ, ನಮ್ಮೊಳಗಡೆ ಯಾವುದನ್ನ ನಾವು ಕೂಟಸ್ಥ ಅಂತ ಕರಿತೀವಿ, ಆ ಕೂಟಸ್ಥನ ಬೆಳಕೆ ಕಣ್ಣಿಗೆ ಬೆಳಕಾಗಿದೆ ಅಂತಕ್ಕಂಥ ಜ್ಞಾನ ಬರುತ್ತೆ. ಸೊ ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಏಕಿ ಶ್ಲೋಕ ಅಂತ ಬರ್ತದೆ. ಆ ಏಕಿ ಶ್ಲೋಕವನ್ನು ನೋಡಿದಾಗ ಒಂದೊಂದಾಗಿ ಆ ಗುರು ಪ್ರಶ್ನೆ ಕೇಳ್ತಾ ಕೊನೆಗೆ ರಾತ್ರಿ ಮಲಿಕೊಂಡಾಗ ಯಾವುದು ಬೆಳಕಿನಿಂದ ಕನಸನ್ನ ಕಾಣುತ್ತೆ ಅಂತಂದಾಗ ಅವಾಗ ಅವನಿಗೆ ಗೊತ್ತಾಗುತ್ತೆ ಸ್ವಯಂ ನಮ್ಮೊಳಗಡೆ ಇರ್ತಕ್ಕಂತಹದ್ದೊಂದು ಬೆಳಕಿದೆ, ಆ ಬೆಳಕಿನಿಂದನೇ ನಾವು ಕನಸನ್ನ ನೋಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅದು ಸ್ವಯಂ ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಅದರದ್ದು ಒಂದನೇ ಕ್ವಾಲಿಟಿ. ಆ ಸ್ವಯಂ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಇದೇ ಬುದ್ಧಿಯ ಮೂಲಕ ಅದು ಎಲ್ಲ ತಾನೇ ಇರ್ತಕ್ಕಂಥದ್ದು. ಯಾವುದನ್ನ ನಾವು ಗುಹ್ಯ ಅಂತ ಕರಿತೀವಿ, ಆ ಗುಹ್ಯವಾಗಿರ್ತಕ್ಕಂತಹದ್ದೇ ವಿರಾಟ್ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಸೊ ಈ ಅಯಂ ಯಾರು ನಾವು ಜೀವ ಅಂತ ಕರ್ಕೊಂಡಿದ್ವಿ, ಈಗ ಅವನಿಗೇನೆ ಅದರ ಜ್ಞಾನ ಬರ್ತದೆ ಅನ್ನುವಂತಹ ಎರಡು ರೀತಿಯಾಗಿರ್ತಕ್ಕಂಥದ್ದು ಇದರ ಲಕ್ಷಣ ಅಂತೇಳಿ ಈ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳಿದ್ರು. ಇದಾದ್ಮೇಲೆ ಈಗ ಅವನು ಪೂರ್ವ ಪಕ್ಷಿ ಒಂದು ವಾದವನ್ನ ಎತ್ತಿಕೊಂತಾನೆ. ಯಾಕಂದ್ರೆ ಮೊದಲು ನಾವೇನ್ ಮಾಡಿದ್ವಿ ಅಂತಂದ್ರೆ ಪರೋಕ್ಷ ಜ್ಞಾನದಲ್ಲಿ ನಾನು ಕಣ್ಣಿನಿಂದ ನೋಡ್ಬೇಕಾದ್ರೆ ಬೆಳಕು ಅಂತಕ್ಕಂಥದ್ದು ಹೇಳಿದ್ವಿ, ಅಂದ್ರೆ ಹೊರಗಡೆ ಒಂದು ಬೆಳಕು ಅಂತಕ್ಕಂಥದ್ದು ಶಕ್ತಿಯನ್ನ ಸೊ ನಾವಂತೂ ನಿರ್ಮಾಣ ಮಾಡಿಲ್ಲ ಅದನ್ನ. ಹಾಗಿದ್ರೆ ಯಾರೋ ಒಂದು ಶಕ್ತಿ ಇದೆ ಅಂತ ಗೊತ್ತಾಗಿತ್ತು, ಪರೋಕ್ಷ ಜ್ಞಾನ ಒಪ್ಪಿಕೊಂಡ. ಆದ್ರೆ ಯಾವಾಗ ತಾನು ಅಪರೋಕ್ಷ ಜ್ಞಾನ ಅಂತಂತನು, ಅಪರೋಕ್ಷ ಜ್ಞಾನ ಅಂತ ಹೇಳಿದ್ಮೇಲೆ ಅವಾಗ ಹೊರಗಡೆ ಇರೋದು ಕೂಡ ಅದೇ ಒಳಗಡೆ ಇರ್ತಕ್ಕಂಥದ್ದು ಅದೇ ಪರಮಾತ್ಮ ವಸ್ತು ಅಂತ ಗೊತ್ತಾಗುತ್ತೆ. ದೆನ್ ಅವಾಗ ಅವನಿಗೆ ಡೌಟ್ ಬರೋದೇನಂತಂದ್ರೆ ಮತ್ತಾಗಿತ್ತಂದ್ರೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ನಿತ್ಯ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಅವನು ಲಾಜಿಕ್ ಎತ್ತಿಕೊಂಡಿದ್ದಾನೆ ಅವನು. ಈಗ ಅದಕ್ಕೆ ಉತ್ತರವನ್ನ ಹೇಳ್ತಾ ಹೋಗ್ತಾರೆ. ಕ್ಷಜ್ಞಾನ ಕಾಲೇಪಿ ವಿಷಯ ಸ್ವಪ್ರಕಾಶತಾಂ ಸಮಾ ಬ್ರಹ್ಮ ಸ್ವಪ್ರಕಾಶಂ ಅಸ್ತಿತ್ಯೇವಂ ವಿಬೋಧನಾತ್. ಪರೋಕ್ಷ ಜ್ಞಾನ ಕಾಲೇ ಅಪಿ ವಿಷಯ ಸ್ವಪ್ರಕಾಶತ ಸಮಾ ಬ್ರಹ್ಮ ಸ್ವಪ್ರಕಾಶಂ ಅಸ್ತಿ ಇತ್ಯೇವಂ ವಿಬೋಧನಾತ್. ಈಗೇನವನು ಪ್ರಶ್ನೆ ಪರೋಕ್ಷ ಕಾಲದಲ್ಲಿ ಅಂದ್ರೆ ತತ್ತಂತಕ್ಕಂಥದ್ದು ಪರಮಾತ್ಮ ವಸ್ತು ಇದೆ ಅಂತಕ್ಕಂತಹ ಕಾಲದಲ್ಲಿ ಆ ಸಂದರ್ಭದಲ್ಲಿ ಅಪರೋಕ್ಷ ಜ್ಞಾನ ಇದ್ದಿಲ್ಲ ಅಂತ ಅರ್ಥ ಅಲ್ಲ. ಯಾವುದನ್ನ ನಾವು ಅಂದ್ರೆ ನೇರವಾಗಿ ಸ್ವಯಂ ಬೆಳಕಿನ ಸ್ವರೂಪ ನಾನು ಅಂತಕ್ಕಂಥದ್ದು ಆ ತೀವ್ರವಾದ ವಿಕ್ಷೇಪ ಇರುವಾಗ ಅದು ಅನುಭವ ಪಡೆದಿಲ್ಲ. ಅದನ್ನ ಸ್ವಲ್ಪ ಸೆಟ್ಲ್ ಮಾಡಕ್ಕೋಸ್ಕರ ಸಲುವಾಗಿ ಪರೋಕ್ಷ ಜ್ಞಾನವನ್ನ ಹೇಳಿ ಅದಾದ್ಮೇಲೆ ಅಪರೋಕ್ಷ ಜ್ಞಾನವನ್ನ ಹೇಳ್ತಾರೆ. ಪರೋಕ್ಷ ಜ್ಞಾನ ಹೇಳುವಾಗ ಅಪರೋಕ್ಷ ಜ್ಞಾನ ಇದ್ದಿಲ್ಲ, ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಬಂತು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಪರೋಕ್ಷ ಜ್ಞಾನ ಹೇಳುವಾಗಲೂ ಅಪರೋಕ್ಷ ಜ್ಞಾನ ಇತ್ತು. ಇಲ್ಲಿ
ಇದನ್ನ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ ಇದರಲ್ಲಿ ಒಂದಿಷ್ಟು ಲಾಜಿಕ್ ಅದ. ಅಂದ್ರೆ ಈ ಮೋಕ್ಷ ಅಂತೇನು ಕರಿತೀವಿ, ಈ ಮೋಕ್ಷ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹೊರಗಡೆಯಿಂದ ಅಂದ್ರೆ ಎಲ್ಲೋ ಏನೋ ನಾವು ಮಾಡೋದ್ರಿಂದ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಒಂದು ತಪ್ಪಾಗಿರ್ತಕ್ಕಂತಹ ಜ್ಞಾನ ಇದೆ ನಮಗೆ. ಅಂದ್ರೆ ನಾವೆಲ್ಲರೂ ಕೂಡ ಏನಾರ ಒಂದು ಪಡ್ಕೋಬೇಕಂದ್ರೆ ನಾವು ಕಷ್ಟಪಡ್ಬೇಕು. ಗಾದೆ ಮಾತಿದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ. ಅದೇ ಲಾಜಿಕ್ ಅನ್ನ ನಾವು ಇಲ್ಲಿ ಮೋಕ್ಷದ ದೃಷ್ಟಿಯಲ್ಲಿ ಜೋಡ್ಸಕ್ ಬರೋದಿಲ್ಲ. ಇದು ಹೊರಗಿಂದಿದು ಕೆಲಸ ಮಾಡಿದ್ರೆ ಕೆಲಸಕ್ಕೆ ಅನುಗುಣವಾಗಿ ಹೊರಗಡೆಗೆ ಅದಕ್ಕೆ ತದನುಗುಣವಾಗಿರ್ತಕ್ಕಂಥ ಲಾಭ ನಷ್ಟ ಸಿಗುತ್ತ. ಇದೇ ಲಾಜಿಕ್ ಅನ್ನ ತಗೊಂಡು ಇಲ್ಲಿ ಅಪ್ಲೈ ಮಾಡಬಾರ್ದು. ಯಾಕಂತಂದ್ರೆ ಮನುಷ್ಯನಿಗೆ ಆ ಸ್ವಭಾವ ಇರೋದ್ರಿಂದ ಈ ಮೋಕ್ಷ ಅಂತಕ್ಕಂಥದ್ದು ಯಾರೋ ಕೊಡ್ತಾರೆ, ಯಾವುದೋ ಒಮ್ಮೆ ಪರಮಾತ್ಮನ ಕರುಣೆಯಿಂದ ಆಗಿಬಿಡುತ್ತೆ. ಹಾಗೆ ಯಾರಿಂದನ ಹೊರಗಡೆಯಿಂದ ಇಲ್ಲಿ ಒಳಗಡೆಗೆ ಶೆಟ್ ಮಾಡೋದಲ್ಲದು. ನಮ್ಮ ಒಳಗಡೆ ಇದೆಯಲ್ಲ, ಯಾರೋ ತಂದು ಒಳಗಡೆ ಕೂಡಿಸ್ತಾರೆ ಆನಂದ ಅಂತಕ್ಕಂತಹದ್ದು. ಆವಾಗ ನಾವು ಆನಂದ ಸ್ವರೂಪರು ಅಂತ ಗೊತ್ತಾಗತ್ತೆ ಅಂತ. ಹೀಗೆ ತುಂಬಾ ಜನಕ್ಕೆ ಈ ವಿಷಯದಲ್ಲಿ ಒಂದು ಕನ್ಫ್ಯೂಸ್ ಅದ. ಮೇ ಬಿ ಅದನ್ನ ಇಂಟೆನ್ಷನ್ ಇಟ್ಟುಕೊಂಡು ಈ ಪ್ರಶ್ನೆ ಎತ್ತಿಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಆದರೂ ಕೂಡ ಪ್ರಶ್ನೆದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥದ್ದು ಲಾಜಿಕ್ ಇದ್ರೂ ಕೂಡ ನಾವು ಇನ್ನೊಂದು ಲಾಜಿಕ್ ಅನ್ನ ಸೇರಿಸ್ತಾ ಇದ್ವಿ ಅದಕ್ಕೆ. ಸೊ ಹಾಗಾಗಿ ವೇದಾಂತದ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಹೊರಗಡೆಯಿಂದ ಈ ಮುಕ್ತಿ ಅಂತಕ್ಕಂಥದ್ದನ್ನ ತುಂಬೋದಲ್ವೇ ಅಲ್ಲ. ತುಂಬಾ ಜನಕ್ಕೆ ಕ್ಲಾರಿಟಿ ಅದ. ಇನ್ನು ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಇದ್ದರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನಿರಂತರವಾಗಿ ಕೇಳಿದವರಿಗೆ ಯಾರಿಗೆ ಈ ಯೋಚನೆ ಬರೋದಿಲ್ಲ. ಆದ್ರೆ ಯಾರು ಮಧ್ಯದಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರಿಗೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಮುಕ್ತಿ ಅಂತಕ್ಕಂತಹದ್ದು ಯಾರ ಕೃಪೆಯಿಂದನೂ ಬರೋದಿಲ್ಲ. ಮತ್ತೆ ಹಾಗಿತ್ತಂದ್ರೆ ಶಾಸ್ತ್ರ ಕೃಪೆ, ಗುರು ಕೃಪೆ ಅಂತ ಯಾಕೆ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಶಾಸ್ತ್ರ ಕೃಪೆ, ಗುರು ಕೃಪೆ ಯಾಕೆ ಬೇಕು ಅಂತಂದ್ರೆ, ನನ್ನೊಳಗಡೆ ಇರ್ತಕ್ಕಂತಹ ಆ ಆನಂದ ಸ್ವರೂಪವನ್ನ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಅವ್ರು ಬೇಕಾಗ್ಯದ ಅಷ್ಟೇನೆ. ಯಾಕೆ ಮತ್ತೆ ನನ್ನೊಳಗಡೆ ಇರ್ತಕ್ಕಂಥದ್ದು ನನಗ್ಯಾಕೆ ಗೊತ್ತಾಗಲ್ಲ ಅಂತಂದ್ರೆ, ನನ್ನೊಳಗಡೆ ಇರ್ತಕ್ಕಂಥದ್ದು ನನಗ್ಯಾಕೆ ಗೊತ್ತಾಗಲ್ಲ ಅಂದ್ರೆ ಅದಕ್ಕೆ ಆಲ್ರೆಡಿ ಹೇಳಿದ್ದಾರೆ. ಯಾವಾಗ ಇದು ಸಪ್ರೇಟ್ ಆಯ್ತು ಈಗೋದಿಂದ, ಆ ಈಗೋ ಕಾರಣನೇ ಅಜ್ಞಾನ ಅಂತ ನಾವು ಈಗಾಗಲೇ ಮಾತನಾಡಿದ್ದೀವಿ. ಅಂದ್ರೆ ನಾವು ಅಖಂಡದಿಂದ ಈ ಈಗೋದಿಂದ ನಾವೇನಾಗಿದ್ದೀವಿ ಅಂದ್ರೆ ಸಪ್ರೇಟ್ ಆಗಿದ್ದೀವಿ, ಖಂಡ ಆಗಿಬಿಟ್ಟಿದ್ದೀವಿ. ನಾನ್ ಬೇರೆ, ಜಗತ್ ಬೇರೆ, ನಾನ್ ಬೇರೆ, ದೇವ್ರು ಬೇರೆ, ನಾನ್ ಬೇರೆ, ಬೇರೆ ಬೇರೆ ಹೀಗೆ ಡಿವಿಷನ್ ಎಲ್ಲ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಸ್ವರೂಪತಃ ಇಲ್ಲ. ಆದ್ರೆ ಅದು ಅಜ್ಞಾನದಿಂದ ಈ ಈಗೋ ಏನ್ ಮಾಡಿದೆ ಅಂತಂದ್ರೆ ಎಲ್ಲ ಖಂಡ ಮಾಡಿಬಿಟ್ಟದ. ಇದಕ್ಕೆ ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಮನೋಮಯ ಕೋಶವನ್ನು ಹೇಳುವಾಗ ವಸ್ತು ವಿಕಲ್ಪ ಹೇತು ಅಂತ ಒಂದು ವಾಕ್ಯವನ್ನ ಬರೀತಾರೆ ಅವರು. ವಸ್ತು ವಿಕಲ್ಪ ಹೇತು ಅಂತಂದ್ರೆ ಈ ಮನಸ್ಸು ಅಂತಕ್ಕಂತಹದ್ದು ಏನ್ ಮಾಡುತ್ತೆ ಅಂದ್ರೆ ಏಕವಾಗಿರ್ತಕ್ಕಂತಹದ್ದನ್ನ ತುಂಡು ಮಾಡುತ್ತದೆ ಅಂತ. ಏಕವಾಗಿರ್ತಕ್ಕಂಥದ್ದು ತುಂಡು ಮಾಡುತ್ತೆ ಅಂತಂದ್ರೆ, ಈಗ ಸಪೋಸ್ ಈಗೊಂದು ಒಂದು ಹೂವಿನ ಮರ ಇದೆ. ಹೂವಿನ ಮರ ಅಲ್ಲಿರ್ತಕ್ಕಂಥ ಹೂವು
ಆ ಮರದಿಂದನೇ ಇರ್ತಕ್ಕಂಥದ್ದು. ಆದರೆ ಮನುಷ್ಯ ಏನ್ ಮಾಡ್ತಾ, ಆ ಮರವನ್ನು ಬೇರೆ ಮಾಡ್ತದ, ಎಲೆಯನ್ನ ಬೇರೆ ಮಾಡ್ತದ, ಫ್ಲವರ್ ಹೂವನ್ನಷ್ಟೇ ಸಪ್ರೇಟ್ ಮಾಡ್ತದ. ಅಂದ್ರೆ ಅದಕ್ಕೆ ಏನದ ಸ್ವಭಾವ ಅಂತಂದ್ರೆ ವಸ್ತು ವಿಕಲ್ಪ, ಅಂದ್ರೆ ಅದನ್ನ ತುಂಡು ಮಾಡತಕ್ಕಂತಹದ್ದೇ ಈ ಮನಸ್ಸಿನ ಗುಣ ಅದ. ಹಾಗಾಗಿ ಆ ತುಂಡಾಗಿರ್ತಕ್ಕಂತಹ ಗುಣವೇ ಅದಕ್ಕೆ ಅಜ್ಞಾನ ಅಂತ. ಅಜ್ಞಾನ ಅಂತಕ್ಕಂಥದ್ದು ಹಿಮ್ಸೆಲ್ಫ್ ಆಗಿರ್ತಕ್ಕಂಥದ್ದು ಅದು ಮನಸ್ಸಿನಿಂದ. ಈ ಅಜ್ಞಾನ ಇರೋದ್ರಿಂದನೇ ನಾನು ಅಖಂಡ ಅಂತಕ್ಕಂಥದ್ದು ಜ್ಞಾನ ಮರುವಾಗ್ಯದ, ಅಷ್ಟೇ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಈ ನೀನು ಅಖಂಡ ಅಂತ ಹೇಳಕ್ಕೋಸ್ಕರ ಸಲುವಾಗಿ ನಮಗೆ ಈ ಶಾಸ್ತ್ರ ಮತ್ತೆ ಆ ಶಾಸ್ತ್ರದ ರಹಸ್ಯ ಅರ್ಥ ಆಗದಿದ್ದಾಗ ಯಾರೋ ಒಬ್ರು ಗುರು ತಿಳುವಳಿಕೆರವರು ಹೇಳ್ಬೇಕಾಗ್ಯದ. ಸೊ ಹಾಗಾಗಿ ಈ ಆನಂದ ಮತ್ತೆ ಮುಕ್ತಿ ಅಂತ ಏನು ಕರಿತೀವಿ, ಇದು ಹೊರಗಡೆಯಿಂದ ಯಾರಿಂದನೂ ತಂದು ಕೂಡಿಸೋದಲ್ಲ. ಸ್ವಯಂ ನಾವೆಲ್ಲ ಆನಂದ ಸ್ವರೂಪರು. ನಮ್ಮ ಮನಸ್ಸಿನ ಒಂದು ದೋಷದಿಂದ ನಾವು ಆನಂದದಿಂದ ಸಪರೇಟ್ ಆಗಿ ಈಗ ನಮಗೆ ಆನಂದ ಅಂತಕ್ಕಂಥದ್ದು ಜಸ್ಟ್ ಈ ಆರ್ಗನ್ಸ್ ಇಂದ ಏನು ಕಲೆಕ್ಟ್ ಮಾಡಿಕೊಳ್ತೀವಿ ಅದನ್ನ ಜಸ್ಟ್ ಆನಂದ ತೆಗೆದುಕೊಂಡಿದ್ದೀವಿ. ಈ ತಪ್ಪು ಅಭಿಪ್ರಾಯವನ್ನ ತೆಗೆದುಹಾಕಿದಾಗ ಸೊ ಇದಕ್ಕೆಲ್ಲ ನಮ್ಗೇನು ನಿದರ್ಶನ ಅಂತಂದ್ರೆ, ಅನೇಕ ಜನ ಮಹನೀಯರನ್ನ ನೋಡಿದಾಗ ಅವರು ಭೌತಿಕವಾದ ಇಂದ್ರಿಯಜನ್ಯ ಯಾವುದೇ ರೀತಿಯಾಗಿರ್ತಕ್ಕಂತಹ ವಸ್ತು ವಿಷಯಗಳ ಆಕರ್ಷಣೆ ಇಲ್ಲದೆ ಸ್ವಯಂ ತಂಪಾಡಿಗೆ ತಾವು ಧ್ಯಾನಾನಂದದಲ್ಲಿ ಜ್ಞಾನಾನಂದದಲ್ಲಿ ಸಂತೋಷವಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಹೊರಗಡೆ ಇಟ್ ಇಸ್ ಓಕೆ, ಹೊರಗಡೆದಕ್ಕಿಂತನೂ ಕೂಡ ಅಂತರಂಗದಲ್ಲಿ ಹೆಚ್ಚು ಸುಖಿಗಳಾಗಿರ್ಬೋದು ಅಂತಕ್ಕಂತಹದ್ದು ಅಂತ ಯಾರಾದ್ರೂ ಮಹಾತ್ಮರ ದರ್ಶನದಿಂದ. ಯಾಕಂದ್ರೆ ನಮಗೆ ಒಂದು ಅಥೆಂಟಿಕ್ ಆಗಿ ಒಂದು ಇದು ಬೇಕಲ್ವಾ, ಏನು ಪ್ರಮಾಣ ಬೇಕಲ್ಲ, ಮನುಷ್ಯನ ಸ್ವಭಾವ ಹಾಗೆ ತಾನೆ. ಸೊ ಹಾಗಾಗಿ ಅಥೆಂಟಿಕ್ ಆಗಿ ಪ್ರಮಾಣಕ್ಕೆ ಯಾರಾದ್ರೂ ಒಬ್ರು ಜ್ಞಾನಾನಂದರು, ಯೋಗಾನಂದರು, ಮಹಾತ್ಮರು ಅವ್ರನ್ನ ನೋಡಿದಾಗ ಏನಾಗುತ್ತೆ, ಇದು ಪಾಸಿಬಲ್ ಅಂತ ಗೊತ್ತಾಗತ್ತೆ. ಮತ್ತೆ ಅವ್ರನ್ನ ಹೋಗಿ ಸಂಪರ್ಕ ಮಾಡಿದ್ರೆ ನಾನು ಆತ್ಮಸ್ವರೂಪ ಆಗಿ ಬಿಡ್ತಿಲ್ಲ. ಅವರನ್ನ ನೋಡಿದ್ರೆ ಹೀಗೆ ಇರಬಹುದು, ಹೊರಗಿನ ವಿಷಯಗಳ ಸುಖದಕ್ಕಿಂತನೂ ಕೂಡ ಅಂತರಂಗದ ಸುಖದಲ್ಲಿ ಇರಬಹುದು ಅಂತಕ್ಕಂತಹದ್ದು ಒಂದು ನಿದರ್ಶನ. ಮಹನೀಯರು ಅದನ್ನ ಹೇಳ್ತಕ್ಕಂಥದ್ದು ಶಾಸ್ತ್ರ. ಇದು ನಮಗೆ ಪರೋಕ್ಷ ಜ್ಞಾನ ಎರಡು. ಆ ಎರಡರ ಸಂಘದಿಂದ ನಮಗೇನಾಗುತ್ತೆ ಅಂತಂದ್ರೆ ಅವಾಗ ನಾನು ಅಪರೋಕ್ಷ ಅಂತಕ್ಕಂಥದ್ದು ಸ್ಪಷ್ಟವಾಗತ್ತೆ. ಹಾಗಾಗಿ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಹೆಂಗ ಪರೋಕ್ಷ ಜ್ಞಾನ ಆದ್ಮೇಲೆ ಅವನಿಗೆ ವಿಕ್ಷೇಪ ಅಂತಕ್ಕಂಥದ್ದು, ಆವರಣ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಂತ ಆಗುತ್ತೋ, ಹಾಗೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಆಗೋದಿಲ್ಲ ಅದು. ಯಾಕಂತಂದ್ರೆ ಅದಕ್ಕೆ ನಿದರ್ಶನ ಇದೆ ಅಲ್ವಾ, ಇದರಲ್ವ ಅದಕ್ಕ ಶಾಸ್ತ್ರನೇ ಇದೆ, ಮತ್ತೆ ಮಹನೀಯರಲ್ಲಿದ್ದಾರೆ. ಸೊ ಹಾಗಾಗಿ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಅದು ಭ್ರಾಂತಿ ಅಲ್ಲ. ಇದೇ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಇಲ್ಲಿ ವಿಷಯವನ್ನ ತಿಳಿಸ್ತಾ ಹೋಗ್ತಾರೆ. ಸೊ ಯಾವಾಗ ನಮಗೆ ಪರೋಕ್ಷ ಜ್ಞಾನ ಆಗತ್ತೆ, ಪರೋಕ್ಷ ಜ್ಞಾನದ ಏನು ಒಂದು ಆ ಪ್ರಕಾಶ ಅಂತಕ್ಕಂಥದ್ದು ಹೊರಗಿಂದು ಅಂತ ತಿಳಿತೀವಿ, ಯಾರೋ ಪರಮಾತ್ಮನ ಕೃಪೆ ಅಂತ ತಿಳ್ಕೊಳ್ತೀವಿ. ಯಾವಾಗ ಸ್ವಯಂ ಪ್ರಕಾಶನಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನವಾಗತ್ತೆ, ಆವಾಗಲೂ ಕೂಡ ಆ ಹೊರಗಡಿರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂತಹದ್ದು ಏಕವಾಗಿರ್ತಕ್ಕಂಥದ್ದು ಒಂದೇ ಅಂತಕ್ಕಂಥದ್ದು ಜ್ಞಾನವಾಗತ್ತೆ. ಬುದ್ಧಿಯಿಂದ ನೋಡಿದಾಗ ಪರೋಕ್ಷದಲ್ಲಿ ಕಾಣತಕ್ಕಂತಹದ್ದು ಅದೇ ಬೆಳಕು, ಮತ್ತೆ ಸ್ವಯಂ ಆಗಿದ್ದಾಗ ಅದೇ ಬೆಳಕು. ಹಾಗಾಗಿ ಎರಡು ಬೇರೆ ಬೇರೆ ಅಲ್ಲ. ಅಪರೋಕ್ಷ ಜ್ಞಾನ ಆದವನಿಗೆ, ಪರೋಕ್ಷ ಜ್ಞಾನ ಆದವನಿಗೆ ಇನ್ನೂ ಹೊರಗಿಂದ ಅಷ್ಟೇ ತಿಳಿತಾನೆ, ಒಟ್ಟು ತನ್ನೊಳಗಡೆಗೆ ಆ ಪ್ರಕಾಶ ಗೊತ್ತಿರಲ್ಲ ಅವನಿಗೆ.
ಹಾಗಾಗಿ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭೇದ ಅಲ್ಲ, ಮತ್ತೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಲ್ಲ. ಶ್ಲೋಕ ನಂಬರ್ 51. ಅಹಂ ಬ್ರಹ್ಮೇತ್ಯನುಲ್ಲೇಖ್ಯ ಅಹಂ ಬ್ರಹ್ಮೇತ್ಯನುಲ್ಲೇಖ್ಯ ಬ್ರಹ್ಮಾಸ್ತಿತ್ಯೇವ ಮುಲ್ಲಿಖೇತ್ ಪರೋಕ್ಷ ಜ್ಞಾನಮೇತನ್ ನ ಭ್ರಾಂತಂ ಬಾಧಾ ನಿರೂಪಣಾತ್. ಅಹಂ ಬ್ರಹ್ಮ ಇತಿ ಅನುಲ್ಲಿಖ್ಯ, ಅಹಂ ಬ್ರಹ್ಮ ಇತಿ ಅನುಲ್ಲಿಖ್ಯ. ಅನುಲ್ಲಿಖ್ಯ ಅಂತಂದ್ರೆ ನಾನು ಬ್ರಹ್ಮಸ್ವರೂಪನೇ ಅನ್ನುವಂತಹದ್ದು ತಿಳಿದೇ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಯಾಕೆ ಪರೋಕ್ಷ ಜ್ಞಾನ ಬೇಕು ಅಂತ ಹೇಳಕ್ಕೋಸ್ಕರ ಸಲುವಾಗಿ, ಮತ್ತೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಲ್ಲ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಈ 51 ಶ್ಲೋಕವನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾನೇ ಬ್ರಹ್ಮಸ್ವರೂಪ ಅಂತಕ್ಕಂಥದ್ದು ಅಹಂ ಬ್ರಹ್ಮ ಇತಿ ಅನುಲ್ಲಿಖ್ಯ ಅಂದ್ರೆ ಅದು ನನಗೆ ತಿಳಿದಿಲ್ಲ. ಅದು ಬ್ರಹ್ಮ ಅಸ್ತಿ ಇತ್ಯೇವಂ ಉಲ್ಲಿಖೇತ್, ಅದನ್ನು ತಿಳಿಸಿಕೊಡ್ತಕ್ಕಂಥದ್ದು ಪರೋಕ್ಷ ಜ್ಞಾನ. ಬ್ರಹ್ಮ ಅಸ್ತಿ ಇತ್ಯೇವಂ, ಅದು ನೀನು ಬ್ರಹ್ಮ ಅಂತಕ್ಕಂಥ ತತ್ತಂತಕ್ಕಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹದ್ದು ಅದು ಪರೋಕ್ಷ ಜ್ಞಾನ. ಮತ್ತೆ ಯಾವಾಗ ಅದು ಅಹಂ ಬ್ರಹ್ಮ ನಾನು ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗತ್ತೆ, ಯಾವಾಗ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ. ಅಪರೋಕ್ಷ ಜ್ಞಾನ ಆದಗಳಿಗೆ ಪರೋಕ್ಷ ಜ್ಞಾನ ಮೇತನ್ ನ ಭ್ರಾಂತಂ ಬಾಧ ನಿರೂಪಣಾತ್. ಅವನಿಗೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಬಾಧೆ ಆಗೋದಿಲ್ಲ, ಮತ್ತೆ ಅದು ಭ್ರಾಂತಿ ಅಲ್ಲ, ವಿಕ್ಷೇಪ ಭ್ರಾಂತಿ ವಿಕ್ಷೇಪ ಬಾಧೆ ಆಗತ್ತ. ಆದ್ರೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಲ್ಲ, ಅದು ಮತ್ತೆ ನಿರಾಕರಿಸಲ್ಪಡೋದಿಲ್ಲ. ಇದನ್ನ ಎಷ್ಟು ಇದ್ದಾರೆ ಅಂತಂದ್ರೆ 52 ಶ್ಲೋಕದಲ್ಲಿ ಬ್ರಹ್ಮನಾಸ್ತೀತಿ ಮಾನಂ ಚೇತ್ ಸ್ಯಾದ್ವಾದೇತ ತದಾ ಧ್ರುವಂ ನ ಚೈವಂ ಪ್ರಬಲಂ ಮಾನಂ ಪಶ್ಯಾಮೋತೋ ನ ಬಾಧ್ಯತೆ. ಬ್ರಹ್ಮನ ಅಸ್ತಿ ಇತಿ ಮಾನಂ ಚೇತ್ ಸ್ಯಾತ್ ಬಾಧ್ಯೇತ ತದಾ ಧ್ರುವಂ. ಧ್ರುವಂ ಅಂತಕ್ಕಂಥ ಶಬ್ದ ಭಗವದ್ಗೀತೆಯಲ್ಲಿ ಕೊನೆಯ ಶ್ಲೋಕದಲ್ಲಿ ಬರುತ್ತೆ ನೋಡ್ರಿ. ಒಂದು ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಶಾಶ್ವತವಾಗಿರ್ತಕ್ಕಂಥದ್ದು. ಅವನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಕ್ಕಂಥ ವಾಣಿ ಎಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಹಿ ವಿಜಯ. ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಅಲ್ಲಿ ಜಯ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು. ಧ್ರುವಂ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಈ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಬ್ರಹ್ಮನ ಅಸ್ತಿ ಇತಿ ಮಾನಂ ಚೇತ್ ಸ್ಯಾತ್ ಬಾಧ್ಯೇತ ತದಾ ಧ್ರುವಂ. ಅದಕ್ಕೆ ಅವರು ನಚೈವಂ ಪ್ರಬಲಂ ಮಾನಂ ಅಂದ್ರೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಂತಕ್ಕಂಥದ್ದು ನಮಗೆ ಅಂತ ಪ್ರಮಾಣ ಯಾವುದಿಲ್ಲ. ಯಾಕೆ ಅಂತಂದ್ರೆ ಹೆಂಗ ಅವನು ಅಪರೋಕ್ಷ ಜ್ಞಾನ ಬಂದ್ಮೇಲೆ ಪರೋಕ್ಷ ಜ್ಞಾನ ಏನು ಅವನು ಭಾಗ ಅಂತಂತಾರಲ್ವಾ, ಅದಕ್ಕೆ ಹೊರಗಡೆ ಇರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥದ್ದು ಒಂದೇ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ ಬಂದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಅಪರೋಕ್ಷ ಜ್ಞಾನ ಬಂದಾಗ ಪರೋಕ್ಷ ಜ್ಞಾನಕ್ಕೆ ವ್ಯತ್ಯಾಸ ಇರಂಗಿಲ್ಲ. ಹಾಗಾಗಿ ಬ್ರಹ್ಮ ಇಲ್ಲ ಅಂತಕ್ಕಂತಹದ್ದು
ಬ್ರಹ್ಮನ ಅಸ್ತಿ, ಬ್ರಹ್ಮ ಇಲ್ವೇ ಇಲ್ಲ ಅಂತಕ್ಕಂಥದ್ದು ಯಾವುದು ಪ್ರಮಾಣ ಇಲ್ಲ ನಮಗೆ ಶಾಸ್ತ್ರದಲ್ಲಿ. ಸೊ ಆ ಕಾರಣದಿಂದ ಈಗ ಮೊದಲು ಲಾಜಿಕ್ ಆಗಿ ಹೇಳಿದ್ರು, ಈಗ ಶಾಸ್ತ್ರ ಪುರಾವೆ ಜೊತೆಗೆ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಉಪನಿಷತ್ತನ್ನು ತಗೊಳ್ಳಿ, ಯಾವುದೇ ಭಗವದ್ಗೀತೆಯನ್ನ ತಗೊಳ್ಳಿ, ಇನ್ಯಾವುದೋ ಬ್ರಹ್ಮಸೂತ್ರಗಳನ್ನ ತಗೊಳ್ಳಿ, ಇನ್ಯಾರೋ ನೀವು ತಗೊಳ್ಳಿ, ಎಲ್ಲಿ ಕೂಡ ಪರಮಾತ್ಮ ಬ್ರಹ್ಮ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಎಲ್ಲಿ ಹೇಳೇ ಇಲ್ಲ. ಸೊ ಹಾಗಾಗಿ ನಾವು ಶಾಸ್ತ್ರ ಏನಾದ್ರೂ ಹೇಳಿತ್ತಂದ್ರೆ ಅಕ್ಸೆಪ್ಟ್ ಒಪ್ಪಿಕೋಬಹುದಾಗಿತ್ತು. ನಮಗೆ ಪ್ರಮಾಣ ಇದೆ, ಶಾಸ್ತ್ರದ ಪ್ರಮಾಣ. ಸೊ ಹಾಗಾಗಿ ನಾವು ಇಡೀ ಪರಮಾತ್ಮನನ್ನ ಮೊದಲು ಶಾಸ್ತ್ರ ಪ್ರಮಾಣದಿಂದಲೇ ಒಪ್ಪಿಕೊಂಡಿದ್ದೀವಿ, ಶಬ್ದ ಪ್ರಮಾಣ ಅಂತಾನೆ ಹೇಳಿದ್ದೀವಿ. ಸೊ ಹಾಗಾಗಿ ಬ್ರಹ್ಮ ಇಲ್ಲ ಅಂತಕ್ಕಂಥದ್ದು ಯಾವುದು ಪ್ರಮಾಣ ಇಲ್ಲ. ಆ ದೃಷ್ಟಿಯಿಂದನೂ ಕೂಡ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಭ್ರಾಂತಿ ಅಲ್ಲ ಅಂತ. ಇದಕ್ಕೆ ಇನ್ನೊಂದು ಬಾರಿ ಬ್ಯೂಟಿಫುಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ವ್ಯಕ್ತ್ಯನುಲ್ಲೇಖ ಮಾತ್ರೇಣ ಭ್ರಮತ್ವೇ ಸ್ವರ್ಗಧೀರಪಿ ಭ್ರಾಂತಿ ಸ್ಯಾದ್ ವ್ಯಕ್ತ ಅನುಲ್ಲೇಖಾತ್ ಸಾಮಾನ್ಯೋಲ್ಲೇಖ ದರ್ಶನಾತ್. ಆಕ್ಚುಲಿ ಈ ಭಗವದ್ಗೀತೆಯ ಶ್ಲೋಕಗಳಿಗೆ ಮತ್ತು ಈ ಪಂಚದಶ ಶ್ಲೋಕಗಳಿಗೆ, ಭಗವದ್ಗೀತೆ ಶ್ಲೋಕಗಳು ಅದು ಬಹಳ ಸ್ವಲ್ಪ ಸರಳವಾಗಿರ್ತಕ್ಕಂಥದ್ದು ಸಂಸ್ಕೃತ ಅಂತ ಅನ್ಸುತ್ತೆ ನನಗೆ. ಇಷ್ಟು ಕಾಠಿಣ್ಯ ಅದರಾಗಿಲ್ಲ. ಐ ಥಿಂಕ್ ಅದು ಪಾಣಿನಿ ಸೂತ್ರಕ್ಕಿಂತ ಮುಂಚೆ ಇರ್ಬೇಕಂತ. ಇದು ಪಾಣಿನಿ ಸೂತ್ರ ಬಂದ್ಮೇಲೆ ಪಂಚದಶಿ ಗ್ರಂಥ, ಹಾಗಾಗಿ ಇದರದ್ದು ತೇರಿ ಬೇರೆ ಇರ್ಲಿ. ಸೊ ವ್ಯಕ್ತ ಅನುಲ್ಲೇಖ ಮಾತ್ರೇಣ ಭ್ರಮತ್ವೇ ಸ್ವರ್ಗಧೀರಪಿ. ಈಗ ಬಾರಿ ಬ್ಯೂಟಿಫುಲ್ ಆಗಿ ಮತ್ತೊಂದು ಲಾಜಿಕ್ ಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣದೆ ಯಾವುದನ್ನಾಗ್ಲಿ ನಾವು ನ್ಯಾಚುರಲ್ ಆಗಿ ಪ್ರತ್ಯಕ್ಷವಾಗಿ ಕಾಣಬೇಕು. ಪ್ರತ್ಯಕ್ಷವಾಗಿ ಕಂಡಾಗ ಮಾತ್ರ ನಾವು ಒಪ್ಪಿಕೊಳ್ತೀವಿ. ಪ್ರತ್ಯಕ್ಷವಾಗಿ ಕಾಣದೇ ಇದ್ರೆ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತಕ್ಕಂತಹ ಏನಾದ್ರೂ ಲಾಜಿಕ್ ಅನ್ನ ಅವನು ಎತ್ತಿಕೊಂಡಂತಂದ್ರೆ ಅವರು ಯಾವ ತೇರಿ ಮೇಲೆ ಹೊಡೆದಾಗ್ತಾರೆ ಅಂತಂದ್ರೆ ಭ್ರಮತ್ವೇ ಸ್ವರ್ಗಧೀರಪಿ. ಅವಾಗ ಅಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಳಿ, ಇದು ಅಧಿಕಾರಿನ ತಗೊಂಡು ಮಾತಾಡ್ತಕ್ಕಂಥದ್ದು, ಅನಧಿಕಾರಿಗಲ್ಲ. ಈಗಾಗಲೇ ನಾವು 7th ಚಾಪ್ಟರ್ ಬೇಯಿದೀವಿ. ಮತ್ತೆ ಈಗ ನ್ಯಾಚುರಲ್ ಆಗಿದೆ ನೋಡಿ, ಈಗ ಒಳ್ಳೇದ್ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಜನರಲ್ ಆಗಿ ಮಾತಾಡ್ತೀವಿ. ಆ ಪುಣ್ಯದಿಂದ ಏನ್ ಸಿಗುತ್ತೆ ಅಂತಂದ್ರೆ ಇನ್ನು ಸ್ವಲ್ಪ ಮುಂದುವರೆದವರು ಸೊ ಸುಖವಾಗಿರ್ಬೋದು ಅಂತಕ್ಕಂಥದ್ದು ಒಬ್ರು ತೇರೆ. ಆದರೆ ಇನ್ನು ವೈದಿಕರಾಗಿರ್ತಕ್ಕಂಥವ್ರು ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಪುಣ್ಯ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಇನ್ನೊಂದು ಲಾಜಿಕ್ ಏನು, ಪುಣ್ಯ ಕೆಲಸ ಮಾಡಿದ್ರೆ ಸುಖವಾಗಿರ್ತೀವಿ. ಎಸ್, ಕರೆಕ್ಟ್. ಇದಕ್ಕೇನದ ಅಥೆಂಟಿಕ್ ಆಗಿ ಪ್ರತ್ಯಕ್ಷವಾಗಿ ಏನದ ಕಂಡದ? ಇದು ಒಳ್ಳೇದ್ ಮಾಡಿದ್ರು ಅದಕ್ಕೆ ಇವ್ರಿಗೆ ಇದು ಒಳ್ಳೇದಾಗ್ಯದ ಅಂತ ಹೇಳಿ ಸುಮ್ನೆ ಏನು ದೂರಾನ್ವಯ ಮಾಡ್ಬೋದೇನೋ, ಡೈರೆಕ್ಟ್ ಆಗಿ ಅದಕ್ಕೇನಾದ್ರೂ ಒಂದು ಪ್ರಮಾಣ ಇದೆಯಾ? ಈ ಪುಣ್ಯ ಪಾಪ ಅಂತಕ್ಕಂಥದ್ದು ಏನ್ ಇದೆಯಲ್ವಾ, ಇದಕ್ಕೆ ಯಾವ್ದೊಂದು ಪ್ರಮಾಣ ಇದೆಯಾ? ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಮಾಣ ಇಲ್ಲ. ಆದರೂ ಕೂಡ ಅದು ಎಷ್ಟು ಸತ್ಯ ಅಂತಕ್ಕಂತಹದ್ದು ಯಾರು ಈ ಅಧಿಕಾರಿ ಅಂದ್ರೆ ಆತ್ಮನ್ನ ತಿಳಿಲಿಕ್ಕೆ ಯಾರು ಅಧಿಕಾರಿ, ಯಾಕಂದ್ರೆ ಇವರೆಲ್ಲ ಧರ್ಮವನ್ನ ಆಚರಣೆ ಮಾಡಿದ್ಮೇಲೆ ಆತ್ಮಕ್ಕೆ ಅಧಿಕಾರಿ ಆಗ್ತಾನೆ. ಹಾಗೆ ಅವನು ಯಾವಾಗಾದ್ರೂ ಸಂಶಯ ಪಟ್ಟಿದ್ದಾನ? ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೇದನ್ನ ಮಾಡಿದ್ರೆ ನಾನು ಸುಖವಾಗಿರ್ಬೋದು ಅಂತಕ್ಕಂಥದ್ದು ಯಾವುದೇ ಪ್ರತ್ಯಕ್ಷ ಪ್ರಮಾಣ ಇಲ್ದಾಗಲೂ ಕೂಡ ಅವನು ತನ್ನ ಜೀವನದಲ್ಲಿ ಅದನ್ನ ಸಾಧಿಸಿ ಅದನ್ನ ಪಡ್ಕೊಂಡಿದ್ದಾನೆ. ಅವನು ಒಂದು ವೇಳೆ ಹಾಗೇನಾದ್ರೂ ಪ್ರತ್ಯಕ್ಷವಾಗಿ ಕಾಣದೇ ಇಲ್ಲ ಅಂತ ಹೇಳಿ ಅದನ್ನೆಂಗ ನಾವು ನಿರಾಕರಣೆ ಮಾಡೋದಿಲ್ವೋ, ಹಾಗೆ ಕೂಡ ಈ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಕೂಡ
ನಮಗೆ ಶಾಸ್ತ್ರ ಪ್ರಮಾಣ ಕೂಡ ಅಪ್ರಮಾಣವಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣದಿಂದ ನಾವು ಎಷ್ಟು ಪುಣ್ಯ ಪಾಪದ ಪರಿಕಲ್ಪನೆಯಿಂದ ಸ್ವರ್ಗ ನರಕವನ್ನ ವಿಚಾರ ಮಾಡುತ್ತವೋ ಅದು ಅನುಭವಜನ್ಯವಾಗಿರ್ತಕ್ಕಂಥದ್ದು. ಇದು ಕೂಡ ಅನುಭವಜನ್ಯವಾಗಿ ನಮಗೆ ಪ್ರಮಾಣ ಪೂರ್ವಕವಾಗಿದೆ. ಹಾಗೇನಾದ್ರೂ ಡೌಟ್ ಪಟ್ರೆ ಅಂತ ಡೌಟ್ ಪಡ್ತಕ್ಕಂತಹ ಮನಸ್ಸಿಗೆ ಈ ಧರ್ಮದ ಲಾಜಿಕ್ ಅನ್ನ ತೋರಿಸಿ ಮತ್ತೆ ಅದನ್ನ ಅವರು ಭ್ರಾಂತಿ ಸ್ಯಾತ್ ವ್ಯಕ್ತ ಅನುಲೇಖಾನ್ ಸಾಮಾನ್ಯೋಲೇಖ ದರ್ಶನಾತ್. ಹೆಂಗ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಸ್ವರ್ಗದ ಜ್ಞಾನವನ್ನ ಒಪ್ಪಿಕೊಂಡಿದ್ದಾನೆ. ಒಂದು ವೇಳೆ ಹಾಗೇನಾದ್ರೂ ಅದು ಮಿಥ್ಯಾ ಅಂತಕ್ಕಂಥದ್ದಾಯ್ತಂತಂದ್ರೆ ಒಂದು ವೇಳೆ ಅಂದ್ರೆ ಸುಮ್ನೆ ಅವರು ಲಾಜಿಕ್ ತಗೊಳ್ತಾರೆ. ಹಾಗೇನಾದ್ರೂ ನೀನು ಕಲ್ಪನೆ ಮಾಡಿಕೊಂಡಿದ್ದಾರೆ ಹೆಂಗ ಸ್ವರ್ಗದ ಜ್ಞಾನವು ಕೂಡ ಮಿಥ್ಯೆ ಆಗುತ್ತೋ ನಿನಗೆ ಅದೇ ಕೂಡ ಯಾವಾಗ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಜಸ್ಟ್ ಅನುಭವ ಎಂದೇ ಮಾತಾಡತಕ್ಕಂಥದ್ದು ಅಲ್ಲ. ಅನುಭವದಿಂದ ಯಾವಾಗ ಅದು ನಮಗೆ ಅನುಭವಕ್ಕೆ ಬರ್ತದೋ ಅವಾಗ ನಮಗದು ಮಿಥ್ಯಾ ಜ್ಞಾನ ಆಗೋದಿಲ್ಲ. ಅದು ಮತ್ತೆ ಎಲ್ಲವನ್ನ ಕೂಡ ನಾವು ಪ್ರತ್ಯಕ್ಷವಾಗಿ ಲೋಕದಲ್ಲಿ ಯಾವುದನ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ. ನಾವು ಪ್ರತ್ಯಕ್ಷವಾಗಿ ಸ್ವಲ್ಪ ಇದೆ ನಮಗೆ, ಅಪ್ರತ್ಯಕ್ಷವಾಗಿನೇ ಬಹಳ ಅದ. ಅನೇಕ ಸಂಗತಿಗಳನ್ನು ತಗೊಳ್ಳಿ ನೋಡೋಣ ನೀವು, ಎಲ್ಲವೂ ಪ್ರತ್ಯಕ್ಷವಾಗಿಲ್ಲ. ಸುಮ್ಮನೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಸ್ವಲ್ಪ ಇದೆ, ಅಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ತುಂಬಾ ಇದೆ. ಈಗ ನೋಡಿ ಇರ್ಲಿ, ಒಂದು ಸಾಮಾನ್ಯವಾಗಿ ನಾನು ನನ್ನ ಥಿಯರಿ ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸೊ ಒಂದೇನು ಹೆಲ್ತ್ ಪ್ರಾಬ್ಲಮ್ ಆಗಿರ್ತವೆ ಅಂತ ಇಟ್ಕೊಳ್ಳಿ. ನೀವು ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಿ. ಈಗ ಡಾಕ್ಟರ್ಗೇನು ಗೊತ್ತಾಗೋದಿಲ್ಲ, ಅವನೇನ್ ಮಾಡ್ತಾನ, ಒಂದು ಯಾವುದೋ ಒಂದು ಸ್ಕ್ಯಾನ್ ಅಂತ ಬರೀತೇನ, ಇಲ್ಲ MRI ಅಂತ ಬರೀತೇನ, ಇಲ್ಲ ಅಂತಂದ್ರೆ ಯಾವುದೊಂದು ECG ಅಂತ ಬರೀತೇನ, ಇಲ್ಲ ಬಯಾಪ್ಸಿ ಅಂತ ಬರೀತೇನ, ಇಲ್ಲ EEG ಅಂತಾನೆ ಬರೀತೇನ, ಅದೇ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅವನು ಅದನ್ನ ನೋಡಿ ಹೇಳ್ತೇನವ, ನಾವ್ ಯಾಕೆ ಒಪ್ತೀವಿ ಹೇಳ್ರಿ, ಅದನ್ನ ನೋಡಿಲ್ಲ ನಾವು. ಆ ಮಷನ್ ಅಲ್ಲಿ ಅದೇನ್ ಮಾಡುತ್ತಾ, ಅದೇನು ಅದೇ ನಮಗೆ ನಾಲೆಡ್ಜ್ ಇಲ್ಲ, ಮತ್ತೆ ಅದನ್ನ ಒಪ್ತೀವಿ ನೋಡ್ರಿ ನಾವು. ಯಾಕೆ ಒಪ್ತೀವಿ ಅಂದ್ರೆ ನಂಬಿಕೆ ಅದ ನಮಗೆ. ಆ ಡಾಕ್ಟರ್ ಮೇಲೆ ನಂಬಿಕೆ ಅದ, ಮಷನ್ ಮೇಲೆ ನಂಬಿಕೆ ಅದ. ನಂಬಿಕೆ ಹೆಂಗ್ ಬರ್ತಂತಂದ್ರೆ ನಮಗ್ ಪ್ರಾಬ್ಲಮ್ ಇದೆ, ನಮಗೆ ಪ್ರಾಬ್ಲಮ್ ಅದ, ಮತ್ತೆ ಅಲ್ಲಿ ನಮಗೆ ಆ ಪ್ರಾಬ್ಲಮ್ಗೆ ಡೈರೆಕ್ಟ್ ಆಗಿ ನೋಡದೇ ಇದ್ದನ್ನು ಕೂಡ ಅದ್ರ ಮೇಲೆ ನೂರಾರು ವರ್ಷಗಳ ಒಂದು ಇದ್ರ ಮೇಲೆ, ಡಾಕ್ಟರ್ ಮೇಲೆ, ಮಷನ್ ಮೇಲೆ ನಂಬಿಕೆ ಅದ. ಹಾಗಾಗಿ ಅನೇಕ ಸಂಗತಿಗಳು ನಾವು ಜೀವನದಲ್ಲಿ ಪ್ರತ್ಯಕ್ಷವಾಗಿ ನಮ್ಗೆ ಯಾವುದು ಇಲ್ಲ, ಸೊ ಅಪ್ರತ್ಯಕ್ಷವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಯಾವುದನ್ನ ನಾವು ನೇರವಾಗಿ ನೋಡಕ್ ಸಾಧ್ಯನೇ ಇಲ್ಲ. ಈಗ ಒಂದು ಹುಡುಗ ಹುಡುಗಿ ಮದುವೆ ಮಾಡ್ತಾರೆ, ಏನ್ ಅವ್ರ ಜೀವನ ಬಗ್ಗೆ ತನಕ ಚೆನ್ನಾಗಿರ್ತಾರೆ ಅಂತ ಏನ್ ಗ್ಯಾರಂಟಿ ಅದ? ಯಾವುದು ಇಲ್ಲ ಇಲ್ಲಿ. ಎಲ್ಲವೂ ಕೂಡ ಆ ನಂಬಿಕೆ ಮೇಲೆನೆ ನಡೆದಿರ್ತದೆ ಎಲ್ಲನೂ ಕೂಡ. ಮತ್ತೆ ಅದು ಜೀವನದಲ್ಲಿ ಸತ್ಯನೂ ಕೂಡ ಹೌದು. ಹಾಗೆ ಸೊ ಅಪರೋಕ್ಷ ಅಂತಕ್ಕಂಥದ್ದು ಭ್ರಾಂತಿ ಅಲ್ಲ, ಅದು ಶಾಸ್ತ್ರ ಪ್ರಮಾಣವಾಗಿರ್ತಕ್ಕಂಥದ್ದು. ಅಂತಕ್ಕಂಥದ್ದನ್ನ ತೋರಿಸಿ ಇನ್ನೊಂದಿಷ್ಟು ಇದನ್ನ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣಂತ್ರಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.